ಹಲೋ ಎವ್ರಿವನ್, ಪಾರ್ಟ್ 3 ಆಫ್ ಚಿತ್ರದುರ್ಗಕ್ಕೆ ಸ್ವಾಗತ. ಇವಾಗ ನಾವು ಪಾರ್ಟ್ 3ಯಲ್ಲಿ ಓಕ್ಲಿ ಹೊಂಡ ಇದೆಯಲ್ಲ, ಆ ಓಕ್ಲಿ ಹೊಂಡ ಮುಗಿಸ್ಕೊಂಡು ಮುಂದೆ ಬರ್ತಾಯಿದ್ದೀವಿ. ಆ ಓಕ್ಲಿ ಹೊಂಡ ಆದಮೇಲೆ ಇಲ್ಲಿ ಕಚೇರಿ ಇದೆ. ಆ ಕಚೇರಿನ ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಬನ್ನಿ ನೋಡೋಣ. ಇಲ್ಲಿ ವಾಶ್ರೂಮ್ ಫೆಸಿಲಿಟೀಸ್ ಇದೆ ಗೈಸ್. ಒಂದೊಂದು ಬಾಗ್ಲ ಹತ್ರನೂ ಒಂದೊಂದು ಎಂಟ್ರೆನ್ಸ್, 3 ಎಂಟ್ರೆನ್ಸ್ ಇದೆ. ಆ 3 ಎಂಟ್ರೆನ್ಸ್ ಹತ್ರನೂ ವಾಶ್ರೂಮ್ ಫೆಸಿಲಿಟೀಸ್ ಇದೆ ನೋಡಿ. ಈಗೆಲ್ಲ ವಾಶ್ರೂಮ್ ಫೆಸಿಲಿಟೀಸ್ ಮಾಡಿದ್ದಾರೆ, ನೀಟ್ ಟ್ಯಾಂಕ್ ಎಲ್ಲ. ಗೈಸ್, ಇವಾಗ ನೀವು ನೋಡ್ತಾ ಇರೋದೇ ಕಚೇರಿ. ಇದೇ ಕಚೇರಿ. ಈ ಕಚೇರಿಯಿಂದ ಅವಾಗೆಲ್ಲ ಏನೇನು ವ್ಯವಹಾರ ನಡೆಸ್ತಾಯಿದ್ರು ಅಂದರೆ, ಕಾಯಿನ್ಸ್ ಎಲ್ಲ ಎಲ್ಲಿ ಬಚ್ಚಿಡ್ತಾಯಿದ್ರು, ಏನೇನು ಆರ್ಮಿಗಳನ್ನೆಲ್ಲ ಇಲ್ಲೇ ಕರೆದು ಮೀಟಿಂಗ್ಸ್ ಎಲ್ಲ ಅಲಾಟ್ ಮಾಡ್ತಾಯಿದ್ರು, ಅದೆಲ್ಲ ಇಲ್ಲೇ ನಡೀತಾ ಇತ್ತು. ಈ ರಾಜ ಆಳ್ವಿಕೆ ಮಾಡಬೇಕಾದ್ರೆ ಏನೇನು ಮೀಟಿಂಗ್ಸ್ ಮಾಡ್ತಾಯಿದ್ರು ಅದನ್ನೆಲ್ಲ ಇಲ್ಲೇ ಮಾಡ್ತಾಯಿದ್ದಿದ್ದು. ಮೀಟಿಂಗ್ ಹಾಲ್ನ ಕೋಳಿ ಮೊಟ್ಟೆ, ಬೆಲ್ಲ, ಮರಳು, ಸುಣ್ಣದ ಕಲ್ಲು, ಮತ್ತು ಲೋಳೆ ರಸ, ಇಟ್ಟಿಗೆ ಚೂರು, ಅಂಟ್ವಾಳಕಾಯಿ, ಬಿಳಿ ಪತ್ರೆ, ಹಾಲು, ಮತ್ತು ಗರಿಕೆ, ಮತ್ತು ಮಣ್ಣು, ಇದೆಲ್ಲ ತಿಂಗಳುಗಟ್ಟಲೆ ನೆನೆಹಾಕ್ಬಿಟ್ಟು ಆನೆ ಕೈಲಿ ತುಳಿಸಿ ಗಟ್ಟಿ ಮಾಡ್ತಾಯಿದ್ರು. ಇದೆಲ್ಲ ಗಟ್ಟಿ ಆದಮೇಲೆ ಈ ಥರ ಕೋಟೆ ಕಟ್ಟಿದ್ದಾರೆ. ಇದು ತುಂಬ ತಂಪಾಗಿರುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಕಟ್ಟಿರೋದು. ಸಮ್ಮರ್ ಟೈಮಲ್ಲಿ ಇದು ತುಂಬ ಚೆನ್ನಾಗಿರುತ್ತೆ. ನನ್ನ ಮೇಲೆ ನೀರಿನ ಪ್ರಹಾರ ಮಾಡ್ತಾ ಇದ್ದಾರೆ ಇಲ್ಲಿ. ಗೈಸ್, ನೀವು ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿಯಾಗಿದೆ ಇದಿನ್ನೂ. ಅವಾಗ ಕಟ್ಟಿರೋದು, ಆದರೂ ತುಂಬ ಗಟ್ಟಿಯಾಗಿದೆ. ಮೇಲ್ಗಡೆದೆಲ್ಲ ಸ್ವಲ್ಪ ಕರ್ಗೋಗಿದೆ. ಬಟ್ ಇಷ್ಟು ವರ್ಷ ಆದ್ರೂ ಇಷ್ಟು ಗಟ್ಟಿಯಾಗಿರೋದು ಗ್ರೇಟ್. ನೋಡಿ ಎಷ್ಟು ಸಕ್ಕತ್ತಾಗಿದೆ. ಇದು ಮೀಟಿಂಗ್ ಹಾಲು. ಇಲ್ಲಿ ಸೋಲ್ಜರ್ಸ್ನೆಲ್ಲ ಕರೆಸ್ಬಿಟ್ಟು ಏನೇ ಇನ್ಸ್ಟ್ರಕ್ಷನ್ಸ್ ಕೊಡಬೇಕಿದ್ರು ಇಲ್ಲೇ ಕೊಡ್ತಾಯಿದ್ರು. ಗೈಸ್, ಅಲ್ಲೊಂದು ಮಂಟಪ ಕಾಣಿಸ್ತಾ ಇದೆಯಲ್ಲ, ಆ ಮಂಟಪದಲ್ಲಿ ಕಾಯಿನ್ಸ್ನೆಲ್ಲ ಬಚ್ಚಿಡ್ತಾಯಿದ್ರು ರಾಜರು. ಅದು ಯಾವ ಥರ ಇತ್ತು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಫಸ್ಟು ಅದು 40 ಅಡಿ ಆಳ ಇತ್ತಂತೆ. ಈಗ ಕಲ್ಲೆಲ್ಲ ಹಾಕ್ಬಿಟ್ಟು ಒಂದು 10 ಅಡಿ ಆಳ ಇದೆ ಅಷ್ಟೇ. ಆವಾಗ ಈಗ ಏನಾದರೂ ರಾಜರು ಯುದ್ಧ ಮಾಡೋಕ್ಕೆ ಅಂತ ಏನಾದರೂ ಬಂದರೆ ಅದು ನೋಡೋಕ್ಕೆ ಒಂದು ದೇವಸ್ಥಾನ ಥರ ಇತ್ತು. ಕಲ್ಲು ಮುಚ್ಚಿಬಿಟ್ಟು ಅದ್ರ ಮೇಲೆ ವಿಗ್ರಹ ಇಟ್ಟು ಪೂಜೆ ಮಾಡ್ತಾಯಿದ್ರಂತೆ. ಬಟ್ ಅದರ ಅಡೀಲಿ ಕಾಯಿನ್ಸ್ನೆಲ್ಲ ಬಚ್ಚಿಡ್ತಾಯಿದ್ರಂತೆ, ಏನಾದರೂ ತುರ್ತು ಸಮಯ ಬಂದಾಗ ತೆಗಿಯೋಕ್ಕೆ ಅಂತ ಹೇಳ್ಬಿಟ್ಟು ಮಾಡಿದ್ರಂತೆ. ನೋಡಿ ಈ ಥರ ಇದೆ ಪ್ಲೇಸು ಒಳಗಡೆ. ನೋಡಿ 10 ಅಡಿ ಅಷ್ಟೇ ಇರೋದು ಇವಾಗ. ಆವಾಗೆಲ್ಲ ಒಂದು 40 ಅಡಿ ಆಳ ಇತ್ತು. ಅದು ಕಾಯಿನ್ಸ್ನೆಲ್ಲ ಬಚ್ಚಿಡೋಕ್ಕೆ ತುಂಬ ಈಸಿ ಆಗ್ತಾಯಿತ್ತು. ನೋಡಿ ನಿಮಗೆ ಬೇಸ್ ಕಾಣಿಸ್ತಾ ಇದೆ. ಇವಾಗೆಲ್ಲ ಕಸ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಬಟ್ ಅವಾಗ ಚೆನ್ನಾಗಿತ್ತು ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದ್ರ ಮೇಲೆ ಕಲ್ಲು ಮುಚ್ಚಿಬಿಟ್ಟು ವಿಗ್ರಹ ಇಟ್ಟು ಪೂಜೆ ಮಾಡ್ತಾಯಿದ್ರು. ನೋಡಿದವ್ರಿಗೆ ಮೇಲೆ ನೋಡೋಕ್ಕೆ ಇದು ದೇವಸ್ಥಾನನೋ ಏನೋ ಒಂದು ಅವ್ರ ಮನೆತನ ದೇವಸ್ಥಾನ ಅಂತ ಅಂದ್ಕೋಬೇಕು. ಬಟ್ ಅದರ ಒಳಗಡೆ ದುಡ್ಡನ್ನೆಲ್ಲ ಬಚ್ಚಿಡ್ತಾಯಿದ್ರು. ಈ ಥರ ಇದೆ. ಈ ಫಸ್ಟಿಲೆಲ್ಲ ಹುಲ್ಲೆಲ್ಲ ಬೆಳ್ಕೊಬಿಟ್ಟಿತ್ತು ಜಾಸ್ತಿ, ಯಾರೂ ಬರ್ತಾಯಿರಲಿಲ್ಲ ನೋಡೋಕ್ಕೆ. ಈಗೆಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡಿ ಸುಟ್ಟಾಕ್ಬಿಟ್ಟಿದ್ದಾರೆ. ಅದಕ್ಕೆ ಒಳಗಡೆ ಬರೋಕ್ಕೆ ಸ್ವಲ್ಪ ಈಸಿಯಾಗಿದೆ. ಇದು ಅಲ್ಲಿ ನೋಡ್ತಿದ್ದೀರಲ್ಲ, ಅದು ಸಭಾಂಗಣ. ಈ ಕಡೆ ಸೈಡು ಒಂದು ರೂಮ್ ಇದೆ. ಇದು ರಾಣಿಯರಿಗೆ ಕೂತ್ಕೊಂಡು ಅದೇ ಸಾಂಗ್ ಎಲ್ಲ ಹೇಳ್ತಾಯಿದ್ರಲ್ಲ, ಆ ಥರ ಎಂಟರ್ಟೈನ್ಮೆಂಟ್ಗೋಸ್ಕರ ಇದ್ದಿದ್ದು ಈ ಪ್ಲೇಸು. ಇದು ಮೀಟಿಂಗ್ ಹಾಲು, ಆ ಕಡೆದು ಸಭಾಂಗಣ, ಈ ಕಡೆದು ವಿಶ್ರಾಂತಿ ಮಾಡೋಕ್ಕೆ ಅಷ್ಟೇ. ನೋಡಿ ಈ ಥರ ಇದೆ ಕಚೇರಿ. ಸಾಕು, ಬನ್ನಿ ನೆಕ್ಸ್ಟು ಆ ಕಡೆ ತಣ್ಣೀರು ದೋಣಿ ಇದೆ, ಅಲ್ಲೋಗ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಗೈಸ್, ನೋಡಿ ಈ ಮಣ್ಣು, ಈಗ ನಾನು ಹೇಳಿದ್ನಲ್ಲ ಈ ಕಚೇರಿನ ಕಟ್ಟಿರೋದು ಈ ಮಣ್ಣಿಂದ. ಇದೇನೂ ಇಲ್ಲ ಗೈಸ್, ಬರೀ ಮಣ್ಣೆ. ಫುಲ್ಲು ಕಚೇರಿ ಕಟ್ಟಿರೋದು ಮಣ್ಣಿಂದನೇ. ಇದನ್ನೆಲ್ಲ ಚೆನ್ನಾಗಿ ನಾದಿ ಉಂಡೆ ಮಾಡಿ ಮಣ್ಣಿಂದನೇ ಕಟ್ಟಿದ್ದಾರೆ ಫುಲ್ಲು. ಎಷ್ಟು ಗಟ್ಟಿಯಾಗಿದೆ ಅಂದರೆ ಬೇಸಿಗೆಗಾಲದಲ್ಲೂ ಕೂಡ ಇದು ಸೆಕೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಮಣ್ಣಿನ ಗೋಡೆನ ಕಟ್ಟಿರೋದು. ಏನೂ ಆಗಿಲ್ಲ, ಇದು ಹಳೆ ಕಲ್ಲು. ತಲೆಯಿಂದ ಜಜ್ಜಿದ್ರು ಕಲ್ಲು ಏನು ಅಲ್ಲಾಡಂಗಿಲ್ಲ. ಏನೋ ಒಳ್ಳೆ ಡೈಲಾಗ್ ಹೇಳಿದ್ರು ಕೇಳಿ. ಇವಾಗ ಹೇಳು ತಲೆಯಿಂದ ಜಜ್ಜಿದ್ರೆ ಕಲ್ಲು ಅಲ್ಲಾಡಲ್ವಂತ. ಫುಲ್ ಎಲ್ಲ ಮಣ್ಣಿಂದನೇ ಕಟ್ಟಿರೋದು. ನೋಡಿ ಫುಲ್ಲು ಮಣ್ಣಿಂದನೇ ಮಾಡಿರೋದು. ಎಷ್ಟು ಇದ್ರಲ್ಲಿ ಜೋಡಿಸಿದ್ದಾರೆ. ವಾವ್, ನೋಡಿ ಚಿಂಟು, ನೋಡಿ ಚಿಂಟು, ಹಾಯ್ ಮಾಡು ಚಿಂಟು, ಹಾಯ್. ಅವಳು ಬಿಸಿಲಿದೆ ಅಂತ ಹೇಳ್ಬಿಟ್ಟು ಕೋಲ್ಡ್ ವಾಟರ್
ಬರುತ್ತೆ ಅಂತ ತಗೊಂಡು ನೋಡಿ ನೀರು ಹೆಂಗೆ ಇಟ್ಕೊಬಿಟ್ಟಿದ್ದಾಳೆ. ಚಿಂಟು ಹಾಯ್ ಮಾಡು. ಹಾಯ್ ನೋಡಿ ಗೈಸ್, ಇವಾಗ ಅಕ್ಕ ತಂಗಿ ಹೊಂಡ ಮತ್ತೆ ಒಣಕೆ ಬೌನ ಕಿಂಡಿ ಎರಡೂ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅದೆಲ್ಲನೆಲ್ಲ ಕಚೇರಿ ಆದಮೇಲೆ ಇಲ್ಲಿ ನೆಕ್ಸ್ಟ್ ಇರೋದು. ಇದರಲ್ಲೆಲ್ಲ ನೋಡಿ, ಇಲ್ಲಿ ನೀವು ಕುದುರೆ ಹೆಜ್ಜೆ ಎಲ್ಲ ಕಾಣುತ್ತೆ. ಇದು ಕುದುರೆ ಹೆಜ್ಜೆ, ಇದು ಕುದುರೆ ಹೆಜ್ಜೆ ಅವಾಗಿನ ಕಾಲದಲ್ಲಿ ನೋಡಿ ಹಂಗೆ ಐತೆ. ಅದು ಹೆಜ್ಜೆ ಗುರುತುಗಳೆಲ್ಲ ಹಂಗೆ ಇದ್ದಾವೆ. ಹೆಜ್ಜೆ ಗೈಸ್, ನಾವು ಇವಾಗ ಅಕ್ಕ ತಂಗಿ ಹೊಂಡ ಹತ್ರ ಬಂದಿದ್ದೀವಿ. ಈ ಅಕ್ಕ ತಂಗಿ ಹೊಂಡ ಮುಂಚೆ ಹೆಸರು ಬಂದಿತ್ತು ಜೋಡಿ ಕೊಳ ಅಂತ. ಇವಾಗ ಅಕ್ಕ ತಂಗಿ ಹೊಂಡ ಅಂತ ಇದೆ. ಯಾಕಪ್ಪ ಈ ಅಕ್ಕ ತಂಗಿ ಹೊಂಡ ಅಂತ ಹೆಸರು ಬಂತು ಅಂತ ಅಂದ್ರೆ, ಇನ್ 1785 ಮದಕರಿ ನಾಯಕನ ಹೈದರಾಲಿ ಸೈನಿಕರು ಬಂಧಿಸಿ ಶ್ರೀರಂಗಪಟ್ಟಣಕ್ಕೆ ಕರ್ಕೊಂಡು ಹೋಗ್ತಾರೆ. ಆಗ ಆವಾಗಿದ್ದ ರಾಜ ಆಳ್ವಿಕೆ ಮಾಡಬೇಕಾದ್ರೆ ಒಬ್ಬ ಅಧಿಕಾರಿ, ಬ್ರಿಟಿಷ್ ಅಧಿಕಾರಿ, ಈ ಅಕ್ಕ ತಂಗಿರು ಅಂತಂದ್ರೆ ಯಾರಪ್ಪ ಅಂತಂದ್ರೆ ಪದ್ಮಮ್ಮ ನಾಗತ್ತಿ ಮತ್ತೆ ಬಂಗಾರಮ್ಮ ನಾಗತ್ತಿ. ಇವರಿಬ್ರು ಮದಕರಿ ನಾಯಕನ ಹೆಂಡತಿರು. ಅವರಿಬ್ರಿಗೆ ಸ್ವಲ್ಪ ಮೆಂಟಲಿ ಟಾರ್ಚರ್ನ ಕೊಡ್ತಾ ಇದ್ನಂತೆ. ಅವಾಗ ಅಕ್ಕ ಹೋಗಿ ಈ ಹೊಂಡದಲ್ಲಿ ಬಿದ್ದಿದ್ದಾಳೆ, ತಂಗಿ ಹೋಗಿ ಆ ಹೊಂಡದಲ್ಲಿ ಬಿದ್ದಿದ್ದಾಳೆ. ಅವ್ರಿಬ್ರು ಬಿದ್ದು ಸತ್ತ ಮೇಲೆ ಇವ್ರಿಗೆ ಅಕ್ಕ ತಂಗಿ ಹೊಂಡ ಅಂತ ಹೆಸರು ಬಂದಿದೆ ಈ ಜೋಡಿ ಕೊಳಕ್ಕೆ. ಅದಕ್ಕಾಗಿ ಇದನ್ನ ಅಕ್ಕ ತಂಗಿ ಹೊಂಡ ಅಂತ ಕರೀತಾರೆ. ಕೆಳಗಡೆ ಹೋಗಿ ನಿಮಗೆ ತೋರಿಸ್ತೀನಿ. ನಮ್ಮ ಚಿಂಟು ಸ್ನಾನ ಮಾಡ್ಕೊಂಬಿಟ್ಟು ಫುಲ್ಲು ನೋಡಿ ನೀರಲ್ಲೆಲ್ಲ ಮುಳುಗೆದ್ ಬಿಟ್ಟಿದ್ದಾಳೆ. ಒಂದು ರೌಂಡು ಫುಲ್ಲು ಕೋಲ್ಡ್ ವಾಟರ್ ಇದೆ ಇಲ್ಲಿ, ಫುಲ್ಲು ಕೋಲ್ಡ್ ವಾಟರ್. ನೋಡಿ ಹಸಿರುಗೈತಲ್ಲ ಅಕ್ಕ ತಂಗಿ ಹೊಂಡ. ಅದು ಮೇಲ್ಕಟ್ಟೆಲ್ಲ ಇದೆ, ಚೆನ್ನಾಗೈತೆ. ಗೈಸ್, ಇದೆ ಅಕ್ಕ ತಂಗಿ ಹೊಂಡ. ಇದರಲ್ಲಿ ನೋಡಿ ಈ ಕಡೆ ಸೈಡು, ಅಲ್ಲಿ ನಿಮಗೆ ಆ ಕಡೆ ಸೈಡ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಗೋಪಾಲ ಸ್ವಾಮಿ ಟೆಂಪಲ್ ಇದೆ. ಆ ಗೋಪಾಲ ಸ್ವಾಮಿ ಟೆಂಪಲ್ನ ಆಮೇಲೆ ನೋಡ್ಕೊಬರೋಣ. ಈ ಕಡೆ ಇರೋದು ಕಾಶಿ ವಿಶ್ವನಾಥ ದೇವಸ್ಥಾನ ಮತ್ತು ಆಂಜನೇಯ ದೇವಸ್ಥಾನ ಇದೆ. ಅಲ್ಲಿ ಹೋಗಿ ಬರೋಣ ಬನ್ನಿ. ಇದು ಅಕ್ಕ ತಂಗಿರು ಹೊಂಡದ ಹತ್ರ ಒಳಗೆ ಬಂದಿದ್ದೀವಿ ನೋಡಿ. ಆವಾಗಲೇ ತೋರಿಸಿದ್ನಲ್ಲ ದೇವಸ್ಥಾನ ಇದೆ ಅಂತ. ಅದು ನೋಡೋಣ ಬನ್ನಿ ಏನೇನಿದೆ ಅಂತ ಕೇಳಿ ತಿಳ್ಕೊಳ್ಳೋಣ. ಇಲ್ಲಿ ಏನೇನಿದೆ, ಇಲ್ಲೆಲ್ಲ ಫುಲ್ ಹುಲ್ಲೆಲ್ಲ ಬೆಳ್ಕೊಂಬಿಟ್ಟಿತ್ತು ಅನ್ಸುತ್ತೆ, ಅದಕ್ಕೆ ಸುಟ್ಟಾಕಿದ್ದಾರೆ. ಇಲ್ಲಿಂದ ಎಲ್ಲಿಗೆ ಹೋಗಕ್ಕೆ? ದೇವಸ್ಥಾನದಾಗೆ ಮನೆ ಅಂತ ಮಾಡ್ಕೊಂಡಿರ್ತಾರಲ್ಲಮ್ಮ. ಹಾಂ ಹಾಂ ನೋಡ್ತೀಯಾ? ಇದು ಮನೆ. ಅವಾಗಿನೆಲ್ಲ ಮನೆ ನೋಡಿ. ಆ ಕಡೆ ಟಾರ್ಚ್ ಬಿಟ್ರಾ? ಮನೆ. ಅಯ್ಯೋ, ಇದು ಮನೆ ಅವಾಗ. ಹಾಂ ಹಾಂ ಅವರಿಗೆ ಸೈನಿಕರಿಗೆ ಮೇನ್ ಎಲ್ಲರಿಗೆ ಮನೆಗಳಿವು.
ಹಾಂ, ಸೈನಿಕರಿಗೆ, ಪೂಜಾರಿಗಳಿಗೆ, ಪೂಜಾರಿ ಇರ್ತಾರಲ್ಲ ಅವರಿಗೆ, ಅರ್ಚಕರಿಗೆ. ಅವ್ರಿಗೆ ಮನೆ ಇವು. ಹ್ಞೂ. ಯಾವಾಗ ಒಂಥರ ಸಿಟಿ ಇದ್ದಂಗೆ ಇದೆಲ್ಲ. ಬರಮ್ಮ ಇಂಗ್ಲೀಷ್ ಹುಡುಗಿ ಬಾ ಕತ್ಲೈತಿ. ಇದೊಂದು, ಇಲ್ಲೊಂದು ಇದೆ. ಎಲ್ಲ ಅದೇ ಹುಡುಗನ ಚೆನ್ನಾಗಿರಲ್ಲ. ಹಾಂ ಹಾಂ ಹಾಂ. ಇದು ಕಾಶಿ ವಿಶ್ವನಾಥ ದೇವಸ್ಥಾನ, ಚಿತ್ರದುರ್ಗದ ಕೋಟೆ ಒಳಗಡೆ ಇರೋದು. ಇವರು ಪೂಜಾರಿ. ಇವರು ಹೇಳ್ತಾರೆ ನೋಡಿ ಯಾವ ಥರ ಈ ದೇವಸ್ಥಾನ ಉದ್ಭವ ಆಗಿದ್ದು, ಯಾವ ವರ್ಷದಲ್ಲಿ, ಏನು ಎಲ್ಲ ಇತಿಹಾಸ ಕರೆಕ್ಟಾಗಿ ಹೇಳ್ತಾರೆ ನೋಡಿ. ಇದು ಶಿವಸ್ಥಾಪನೆ ಆಗಿ ಸುಮಾರು ಸಾವಿರಾರು ವರ್ಷಗಳ ಹಿಂದೆನೇ ಆಗಿರೋದು. ಇದು ಸಾವಿರಾರು ವರ್ಷಗಳ ಹಿಂದೆ ಅಂದ್ರೆ ಪಾಂಡವರು ವನವಾಸಕ್ಕೆ ಬಂದಿರ್ತಾರೆ ಇಲ್ಲಿಗೆ. ವನವಾಸಕ್ಕೆ ಬಂದಾಗ ಕೆಲವು ದೇವಸ್ಥಾನಗಳು, ದೇವರುಗಳೆಲ್ಲ ಇಂಪ್ರೂವ್ಮೆಂಟ್ ಆಗಿ ದೇವಸ್ಥಾನಗಳೆಲ್ಲ ಸ್ಥಾಪನೆ ಮಾಡಿರ್ತಾರೆ. ಈ ದೇವಸ್ಥಾನ ಇಂಪ್ರೂವ್ಮೆಂಟ್ ಮಾಡಿರೋರು ಪಾಳೆಗಾರು ಬಂದಾದ್ಮೇಲೆ ಇದು ಸ್ವಲ್ಪ ಬೆಳಕಿಗೆಲ್ಲ ಹೀಗೆ ಬರ್ತಿದೆ. ಮುಂಚೆ ಪಾಂಡವರು ವನವಾಸಕ್ಕೆ ಬಂದಾಗ ಅರ್ಜುನ ಆದಂತವನು ಇಲ್ಲಿ ಶಿವಲಿಂಗಗಳನ್ನ ಸ್ಥಾಪನೆ ಮಾಡ್ತಾನೆ. ಈಗ ನೋಡಿರ್ಬೋದು, ಈಗ ವೈರಲ್ ಆಗಿರೋದಂತ ಪಾಲ್ಗುಣೇಶ್ವರ ದೇವಸ್ಥಾನ ಏನಿದೆ, ಅದನ್ನು ಸಮೇತ ಅರ್ಜುನನೇ ಸ್ಥಾಪನೆ ಮಾಡಿರೋದು ಪಾಂಡವರು ವನವಾಸಕ್ಕೆ ಬಂದಾಗ. ಮುಂಚೆ ಪಾಂಡವರ ಕಾಲದಲ್ಲಿ ಈ ರಾಜ್ಯವನ್ನ ಇಡಂಬ ಪಟ್ಟಣ ಅಂತ ಹೇಳಿ ಕರೀತಿದ್ರು ಮುಂಚೆ. ಅವಾಗ ಇಡಂಬ ಪಟ್ಟಣ ಆಗಿದ್ದಾಗ ವನವಾಸಕ್ಕೆಲ್ಲ ಪಾಂಡವರು ಬಂದಾಗ ಇಡಂಬ ರಾಕ್ಷಸನ ಸಂಹಾರ ಮಾಡಿದ್ದಾದ್ಮೇಲೆ ಆಮೇಲೆ ಇಡಂಬಿನ ಮದುವೆ ಆಗ್ತಾನಂತೆ ಭೀಮ. ಅದಾದ್ಮೇಲೆ ಇಲ್ಲಿ ಸ್ವಾಮಿಗೆ ಅವರು ಯಾರು ಅರ್ಜುನ ಜಪ ತಪ ಯಾಗಗಳು ಎಲ್ಲ ಹಲವು ಎಲ್ಲ ಮಾಡಿ ಅದಾದ್ಮೇಲೆ ಪಾಲ್ಗುಣೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಸರ್ಪಯಾಗ ಅಂತ ಹೇಳಿ ಮಾಡ್ತಾರೆ. ಆ ಸರ್ಪಯಾಗ ಬಹಳ ವಿಶೇಷತೆ ಅಂದ್ರೆ ಒಂದು ವ್ಯಕ್ತಿ ಸಿದ್ಧಿ ಪುರುಷ ಅಂದ್ರೆ ಒಬ್ಬ ಯುದ್ಧಕ್ಕೆ ಹೋದ್ರು ಅವನು ಒಂದು ಚಿಕ್ಕ ಹೊಡೆಯಷ್ಟರಲ್ಲಿ ಇಡೀ ಯುದ್ಧನೇ ಸರ್ವನಾಶ ಮಾಡೋಷ್ಟು ಒಂದು ಶಕ್ತಿ ಆ ಸಂಪಾದನೆ ಮಾಡೋಕ್ಕೋಸ್ಕರ ಬಂದಿರ್ತಾನೆ. ಆದ್ರೂ ಆ ಸಂಪಾದನೆ ಅವನು ಮಾಡಿರ್ತಾನೆ ಅನ್ನೋದು ನಮಗೂ ಗೊತ್ತಿಲ್ಲ. ಒಟ್ಟು ಪುರಾಣದ ಇತಿಹಾಸದಲ್ಲಿ ಸರ್ಪಯಾಗ ಮಾಡೋದಕ್ಕೋಸ್ಕರ ಸ್ವಾಮಿನ ಸ್ಥಾಪನೆ ಮಾಡಿದ್ದ. ಸರ್ಪಯಾಗ ಮಾಡಿದಂತ ಸ್ಥಳ ಇದು ಅಂತ ಹೇಳ್ತಾರೆ. ಅಂತ ಎಲ್ಲ ನಮ್ಮ ನಾಡಿನ ಕರ್ನಾಟಕ ಜನತೆಗೂ ಹಾಗೂ ನಮ್ಮ ಚಿತ್ರದುರ್ಗದ ಜನತೆಯರಿಗೂ ಕೇಳ್ಕೊಳ್ಳೋದೇನೆಂದ್ರೆ, ಆದಷ್ಟು ನಮ್ಮ ಧಾರ್ಮಿಕ ಇಲಾಖೆಗಳು ಹಾಗೂ ದೇವಸ್ಥಾನಗಳಿಗೂ ಸ್ವಚ್ಛತೆಗಳನ್ನ ಕೈಗೂಡಿಸ್ಕೊಳ್ಳಿ. ಎಲ್ಲೆಲ್ಲಿ ಸ್ವಚ್ಛತೆ ಇರುವ ನೀವೇ ಒಂದು ಗ್ರೂಪ್ ಥರ ಮಾಡ್ಕೊಳ್ಳಿ. ಯುವಕರು ಹೋಗಿ ಅಲ್ಲಿ ಕಸ ಹೊಡೆಯೋದಾಗಿರಲಿ, ಅಲ್ಲಿ ಪೇಂಟಿಂಗ್ ವ್ಯವಸ್ಥೆ ಯಾವ್ದಾದ್ರು ಒಂದು ವ್ಯವಸ್ಥೆ ಮಾಡಬೇಕು. ಯಾಕಂದ್ರೆ ಇಲ್ಲಿಂದು ನೆಲ ಜಲ ಎಲ್ಲ ನಮ್ಮದೇ ಇಲ್ಲಿ ಬಹಳ ವರ್ಷದಿಂದ ಇದೆ. ಆ ಇತಿಹಾಸ ಉಳಿಸ್ಕೊಂಡು ಮುಂದಿನ ಪೀಳಿಗೆಗೂ ನಾವು ಹೇಳ್ಕೊಡ್ಬೇಕು. ಯಾರು ಇತಿಹಾಸನ ಹಾಳು ಮಾಡಕ್ ಹೋಗಬೇಡಿ, ಆದಷ್ಟು ಇತಿಹಾಸ ಉಳಿಸೋಕ್ಕೋಸ್ಕರ ನೋಡಿ. ಇಷ್ಟ ಹೇಳ್ತಾ ನಾನು ಗೈಸ್, ಇದು ಕಾಶಿ ವಿಶ್ವನಾಥ ದೇವಸ್ಥಾನ. ಈ ದೇವಸ್ಥಾನ ತುಂಬ ಹಳೇದು. ನೀವು ಅವಾಗಲೇ ಎಲ್ಲ ಹಿಸ್ಟ್ರಿನ ಕೇಳ್ಕೊಂಡಿದ್ದೀರಾ. ತುಂಬ ಚೆನ್ನಾಗಿದೆ, ತುಂಬ ಪವರ್ಫುಲ್ ದೇವರು. ಇಲ್ಲಿ ಯಾರೂ ಬರ್ತಾ ಇರಲಿಲ್ಲ. ಇಲ್ಲೆಲ್ಲ ಹುಲ್ಲು ಬೆಳ್ಕೊಬಿಟ್ಟಿತ್ತು ಅನ್ನೋ ಕಾರಣಕ್ಕೆ ಒಳಗಡೆ ಪೂಜೆ ನಡೀತಾ ಇರಲಿಲ್ಲ ತುಂಬ ವರ್ಷದಿಂದ. ಇವಾಗ ಮತ್ತೆ ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲ ಬೆಂಬಲಿಸಿ ಬನ್ನಿ ದೇವಸ್ಥಾನಕ್ಕೆ. ತುಂಬ ಪವರ್ಫುಲ್ ದೇವರಿದು. ನಿಮ್ಮ ಕೋರಿಕೆಗಳು, ನಿಮ್ಮ ಬೇಡಿಕೆಗಳು ಎಲ್ಲ ಈಡೇರುತ್ತೆ.
ಆಗಿನ ಕಾಲದಲ್ಲಿ ಚೌಕಾಬಾರ ಆಡೋರು ಅನ್ಸುತ್ತೆ. ಕಲ್ಲಲ್ಲಿ ಕೊರ್ದಿರೋದು ನೋಡಿ ಹೆಂಗಿದೆ. ಗೈಸ್, ಇದು ಏಕನಾಥೇಶ್ವರಿ ಬಾಗಿಲು, ಲಾಸ್ಟ್ ಬಾಗಿಲು, 7th ಎಂಟ್ರೆನ್ಸು. ಇದು ಮದಕರಿ ನಾಯಕರು ಅವರ ಕುಲದೇವತೆ ಹೆಸರನ್ನು ಇಟ್ಟಿದ್ದಾರೆ ಈ ಬಾಗಿಲಿಗೆ. ಇದೇ ಫೈನಲ್ ಎಂಟ್ರೆನ್ಸ್, 7th ಬಾಗಿಲು, ಏಕನಾಥೇಶ್ವರಿ ಬಾಗಿಲು. ಇಲ್ಲೇ ಮಕ್ಕಳನ್ನ ಕೂರಿಸ್ಬಿಟ್ಟು ಹಾಡೇಳೋದು, ನಾಗರಾವು ಮೂವಿಲ ಇಲ್ಲೇ ಕೂರಿಸ್ಬಿಟ್ಟು ಹೇಳೋದು ಚೆನ್ನಾಗಿತ್ತು. ವೀರವನಿತೆ ಒನಕೆ ಓಬವ್ವ ಅವ್ರ ಸಮಾಧಿ ಇದು. ಒನಕೆ ಓಬವ್ವ ಇದು ಸಮಾಧಿ ಅವ್ರದ್ದು. ತಣ್ಣೀರ್ ದೋಣಿ ಇದು. ಇದು ಎನಿ ಟೈಮ್ ಎಂತ ಇದು ಬಂದ್ರು, ಬೇಸಿಗೆ ಬಂದ್ರು ಈ ನೀರು ಬರ್ತಲ್ಲ. ಎಲ್ಲ ಗಿಡಮೂಲಿಕೆ ಇರೋ ನೀರಿದು. ನೋಡಿ, ಈ ಥರ ಬೆಟ್ಟಕ್ಕೆಲ್ಲ ಬಂದಾಗ ಕಸ ಅಲ್ಲಿ ಇಲ್ಲಿ ಬಿಸಾಕೋದ್ರಿಂದ ಎಷ್ಟು ಎಫೆಕ್ಟ್ ಆಗುತ್ತೆ. ಡಸ್ಟ್ಬಿನ್ ಇಟ್ಟಿದ್ರು ಅಲ್ಲಿ ಇಲ್ಲಿ ಬಿಸಾಕ್ಬಿಟ್ಟು ಹೋಗ್ಬಾರ್ದು. ಡಸ್ಟ್ಬಿನ್ ಇದೆ ಅಲ್ವಾ, ಪ್ಲೀಸ್ ಯೂಸ್ ಡಸ್ಟ್ಬಿನ್. ನೆಕ್ಸ್ಟ್ ಇಲ್ಲಿ ತಣ್ಣೀರು ದೋಣಿ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಮುಂದೆ. ಬನ್ನಿ ಮುಂದೆ ಹೋಗಿ ಒಣಕೆ ಓಬವ್ವನ ಕಿಂಡಿ ತೋರಿಸ್ತೀನಿ. ಈ ಬೆಟ್ಟ ಎರಡು ಹೆಂಗೆ ಮರ್ಜಾಗಿದೆ ಅಂದರೆ, ಎರಡು ಬೆಟ್ಟದ ಮಧ್ಯೆ ಇಷ್ಟು ಜಾಗ ಇದೆ. ಬನ್ನಿ, ನೆಕ್ಸ್ಟು ಒಣಕೆ ಓಬವ್ವನ ಕಿಂಡಿ ಇದೆ, ಬನ್ನಿ ತೋರಿಸ್ತೀನಿ. ಎಷ್ಟು ದೊಡ್ಡ ದೊಡ್ಡ ಬೆಟ್ಟ ಗಾಯ್ಸ್, ನಿಜವಾಗ್ಲೂ ಹೆಂಗೆ ಒಂದು ಬೆಟ್ಟ ಏನಾದ್ರು ಜರುಗ್ತು ಅಂದರೆ ಆದರೂ ನಿಂತಿದೆಯಲ್ಲ ಅದನ್ನ ಹೇಳಿ. ವಾವ್, ನಿಜವಾಗ್ಲೂ ಸಖತ್ತಾಗಿದೆ. ಓಬವ್ವನ ಮನೆ ಅಂತೆ. ಬನ್ನಿ ನೋಡೋಣ ಒಳಗಡೆ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೀನಿ. ನೋಡಿ ನೋಡಿ ಅವಾಗಿಂದೆಲ್ಲ ಹೆಂಗಿದೆ. ಓ, ಇಲ್ಲೇ ಒನಕೆ ಓಬವ್ವನ ಮನೆ, ಇಲ್ಲೇ ಒನಕೆ ಓಬವ್ವ ವಾಸ ಆಗಿದ್ದು. ಇದೇ ಒನಕೆ ಓಬವ್ವನ ಮನೆ ಇದು. ಒನಕೆ ಓಬವ್ವ ಇಲ್ಲೇ ವಾಸಕ್ಕೆ ಕೊಟ್ಟಿದ್ದು, ರಾಜರು ಇದೇ ಕೊಟ್ಟಿದ್ದು ಮನೆ. ಇಲ್ಲಿ ಕೋಟೆ ಕಾಯಕ್ಕೆ ಇಲ್ಲಿಂದನೇ ಬಂದಿದ್ದು. ಯಾರು? ಹೈದರಾಲಿ ಕಡೆಯವರು. ಈ ಕೋಟೆ ಕಾಯಬೇಕಾರೆ ಅಡುಗೆ ಮಾಡ್ತಿದ್ದು ಗಂಡಂಗೆ. ಅಡುಗೆ ಮಾಡ್ಬೇಕಾರೆ ನೀರು ಖಾಲಿ ಆಗ್ಬಿಡ್ತು. ನೀರು ತರೋಣ ಅಂತ ಹಿಂಗೆ ಆಚೆ ಬಂದ್ಲು, ತಣ್ಣೀರು ದೋಣಿಗೆ ನೀರು ತರೋಣ ಅಂತ ಆಚೆ ಬಂದು ಅಲ್ಲಿ ಒಬ್ಬ ಸೈನಿಕ, ಯಾರು ಹೈದರಾಲಿ ಸೈನಿಕ ಬಂದ್ಬಿಟ್ಟು ನೋಡಿ ಅಲ್ಲಿಂದ ಸೀದಾ ನೋಡ್ಬಿಟ್ಟು ಒಳಗೆ ಗಂಡ ಊಟ ಮಾಡ್ತಿರ್ತಾನೆ, ನೀರಿರಲ್ಲ, ಏನು ಮಾಡೋದು ಅಂತ ಹೇಳ್ತಾಳೆ. ಒನಕೆ ತಾಣ್ತಾಳೆ, ಒನಕೆ ತಗೊಂಡು ಒನಕೆ ಹೊಡೆದ್ಬಿಡ್ತಾಳೆ. ಬರ್ತಾರೆ 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 ಒಬ್ಬೊಬ್ರು ನೋಡಿ ಬಂದ್ಬಿಟ್ಟು ಅಲ್ಲಿ ಸಾಯಿಸ್ಬಿಡ್ತಾಳೆ. ಆ ಜಾಗದಾಗ ಆಂಜನೇಯ ಸ್ವಾಮಿ ದೇವ್ರನ್ನ ನೆನೆಸ್ಕೊಂತಾಳೆ ಮನದಲ್ಲಿ, ಚಾಮುಂಡೇಶ್ವರಿ ನೆನೆಸ್ಕೊಂತಾಳೆ, ದುರ್ಗಿ ಆಗ್ಬಿಡ್ತಾಳೆ. ಆಯ್ತು, ಇವಾಗ ಒಣಕೆ ಓಬವ್ವನ ಕಿಂಡಿ ತೋರಿಸ್ತೀನಿ. ಇದು ಒಣಕೆ ಓಬವ್ವನ ಮನೆ. ಒಣಕೆ ಓಬವ್ವ ಇಲ್ಲಿ ಪೂಜೆ ಮಾಡೋಕ್ಕೆ ಬರೋರಂತೆ. ಅಷ್ಟೇ ಚೆನ್ನಾಗಿದೆ ನೋಡಿ. ಇದು ಆಂಜನೇಯ ಸ್ವಾಮಿ ದೇವರು.
ಬನ್ನಿ ಇವಾಗ ಒಣಕೆ ಒಬ್ಬವನ್ನ ಕಿಂಡಿ ತೋರ್ಸೋಕ್ಕೆ ಹೋಗ್ತಿದ್ದೀನಿ. ಗೈಸ್, ನಿಮಗೆ ಒನಕೆ ಓಬವ್ವನ ಬಗ್ಗೆ ಸ್ಟೋರಿ ಗೊತ್ತಾ? ಗೊತ್ತಿಲ್ಲ ಅಂದರೆ ಕೇಳಿ, ನನಗೆ ಎಷ್ಟು ಗೊತ್ತು ನಾನು ಅಷ್ಟು ಹೇಳ್ತೀನಿ. ಇವರು ಬಳ್ಳಾರಿ ಜಿಲ್ಲೆಯಲ್ಲಿ ಜನಿಸ್ತಾರೆ. ಇವ್ರ ಜನನ ಬಳ್ಳಾರಿ ಜಿಲ್ಲೆಯಲ್ಲಿ ಆಗೋದು. ಅದಾದಮೇಲೆ ಇವರ ಗಂಡನ ಹೆಸರು ಕಾಳೆ ಹನುಮಂತಪ್ಪ ಅಂತ. ಇವರು ಛಲವಾದಿ ವಂಶಸ್ಥರಿಗೆ ಸೇರಿದವರಾಗಿರ್ತಾರೆ. ಅಂದರೂ ಇವ್ರ ಫೈಟ್ನ ಮಾತ್ರ ಯಾರೂ ಮರೆಯೋಕ್ಕಾಗಲ್ಲ. ಎಷ್ಟು ಕಷ್ಟಪಟ್ಟು ಫೈಟ್ ಮಾಡಿದ್ದಾರೆ ಈ ಕೋಟೆಗೋಸ್ಕರ. ಅದಕ್ಕೆ ವೀರ ವನಿತೆ ಓಬವ್ವ ಅಂತ ಅವರಿಗೆ ಹೆಸರು ಬಂದಿರೋದು. ಅದರಲ್ಲೂ ಅವರು ನಮ್ಮ ವಂಶಸ್ಥರು ಅಂತ ಹೇಳ್ಕೊಳ್ಳೋಕ್ಕೂ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಇವಾಗ ನಾವು ಒಣಕೆ ಓಬವ್ವನ ಕಿಂಡಿ ಒಳಗಡೆಯಿಂದ ಹೆಂಗೆ ಅಂತ ನೋಡಕ್ಕೆ ಹೋಗ್ತಾ ಇದೀವಿ. ಅಲ್ಲ ಈ ಕಡೆ ಅಲ್ಲ ಈ ಕಡೆ ನೀರಿರೋದು ಅಲ್ಲ, ನೀರಿಲ್ಲ ಸರ್, ನೀರು ಅಲ್ಲಿ ಇರೋದು. ಇದು ಒಂದು ಕಿಂಡಿ ಅಷ್ಟೇ. ಹೌದಾ? ಇದು ಕಳ್ಳದಾರಿಯಿಂದ ಬಂದಿರೋದು. ಹೈದರಾಳಿ ಸೈನಿಕರು ಇಲ್ಲಿಂದಾನೇ ನುಗ್ಗಿರೋದು. ಅಲ್ಲಿಂದ ಹಿಂಗೆ ನುಗ್ಕೊಂಡು ಬಂದಿದ್ದಾರೆ. ಹಿಂಗೆ ಇಲ್ಲೆಲ್ಲರೂ ಇವಾಗ ನುಗ್ತಾ ಇದ್ದಾರೆ ನೋಡಿ. ಅಲ್ಲೊಂದು ಓಪನ್ ಇದೆ. ಹಾಂ, ಕಿಂಡಿ ಇಲ್ಲ, ಹೋಗುತ್ತೆ. ಅಯ್ಯೋ ಬನ್ನಿ, ಹೋಗ್ಬೋದು. ಗೈಸ್ ನೋಡಿ, ಅಲ್ಲಿಂದ ಇಷ್ಟು ಸಂದಿಲಿ ಜಾಡಿಸ್ಕೊಂಡು ಬಂದಿದ್ದೀನಿ. ಈಗ ಇಲ್ಲಿಂದ ಹಿಂಗೆ ಹತ್ಬೇಕು. ಇಲ್ಲೇ ಹೈದರಾಲಿ ಸೈನಿಕರು ನುಗ್ಗಿದ್ದು. ಹಿಂಗಿಂದ ಒಬ್ಬೊಬ್ಬರೇ ಕೋಟೆಗೆ ಮುತ್ತಿಗೆ ಹಾಕಿದ್ದಾರೆ. ವಡೆ ಹೆಂಗ್ ಮಾಡಿ ಬಾರೆ ಕಿಂಡಿ ಇದೇ ಓಬವ್ವನ ಕಿಂಡಿ. ಅವಾಗಲೇ ತೋರಿಸಿದ್ನಲ್ಲ, ಹಿಂಗಿಂದ ನಾನು ಹೋಗಿದ್ದು. ಹಿಂಗಿಂದ ಹೋಗಿ ಹಿಂಗೆ ಒಳಗಡೆಸಿಂದ ಬಂದೆ. ಬನ್ನಿ ಈಗ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ. ಗೋಪಾಲ ಸ್ವಾಮಿ ಅಂದರೆ ಗೋಪಾಲಕೃಷ್ಣ ದೇವಸ್ಥಾನ ಇಲ್ಲಿದೆ. ಗೋಪಾಲ ಕೃಷ್ಣ ದೇವಸ್ಥಾನ ತೋರ್ಸೋಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಇಲ್ಲಿದೆ ಬೋರ್ಡು. ಬನ್ನಿ. ಈ ಕಾಶಿ ವಿಶ್ವನಾಥ ದೇವಸ್ಥಾನ ಆದ ನಂತರ ಗೋಪಾಲ ಸ್ವಾಮಿ ದೇವಸ್ಥಾನ ಇದೆ. ನೋಡಿ ಗೈಸ್, ಇದು ಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ದಾರಿ. ನೋಡಿ, ಆಗಿನ ಕಾಲದಲ್ಲಿ ಕಟ್ಟಿರೋ ದಾರಿಗಳಿವೆಲ್ಲ.
ಗೈಸ್ ನಾವು ಅಲ್ಲಿ ಗೋಪಾಲ ಸ್ವಾಮಿ ಟೆಂಪಲ್ನ ನೋಡ್ಕೊಂಬಂದಾಯಿತು. ಬಂದಾದಮೇಲೆ ನಾನು ನಿಮ್ಗೆ ಅವಾಗಲೇ ಓಕ್ಲಿ ಹೊಂಡ ತೋರಿಸಿದ್ನಲ್ಲ, ಆ ಓಕ್ಲಿ ಹೊಂಡ ಹತ್ರ ಇರೋದು ಇದು ಸಂಪಿಗೆ ಸಿದ್ದೇಶ್ವರ ಅಂತ ದೇವಸ್ಥಾನ. ಆ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಅದು ಆದಮೇಲೆ ನಾವು ಇನ್ನೂ ಏಕನಾಥೇಶ್ವರಿ ದೇವಸ್ಥಾನವೂ ಇದೆ. ಆ ದೇವಸ್ಥಾನಕ್ಕೆ ಹೋಗೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನೆಕ್ಸ್ಟ್ ಟೈಮ್ ಬಂದಾಗ ನಿಮಗೆ ಪಕ್ಕಾ ತೋರಿಸ್ತೀನಿ. ಗೈಸ್ ಆವಾಗಲೇ ನೋಡಿದಾಗೆ ಗೋಪಾಲ ಸ್ವಾಮಿ ಟೆಂಪಲ್ಲು ಮುಚ್ಚಿತ್ತು, ಈ ಸಂಪಿಗೆ ಸಿದ್ದೇಶ್ವರನೂ ಮುಚ್ಚಿರುತ್ತೆ ಮೇ ಬಿ, ಅದಕ್ಕೆ ನಾನು ಏಕನಾಥೇಶ್ವರಿಗೆ ಕರ್ಕೊಂಡು ಹೋಗ್ತಾಯಿಲ್ಲ. ಅಲ್ಲಿ ಹೋದರೆ ನಿಮಗೆ ಗೊತ್ತಾಗುತ್ತೆ ಎಲ್ಲ ಟೆಂಪಲ್ಲು ಮುಚ್ಚಿದೆ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಓಪನ್ ಇದ್ದಾಗಲೇ ನಿಮಗೆ ಟೆಂಪಲ್ಸ್ನೆಲ್ಲ ತೋರಿಸ್ತೀನಿ. ಒಳಗಡೆ ಸಾಕಷ್ಟು ಟೆಂಪಲ್ ಇದೆ, ಕೋಟೆ ಒಳಗಡೆ ನೀವು ನೋಡ್ತಾ ಇದ್ದರೆ ಮುಗಿಯೋದೇ ಇಲ್ಲ. ಎಲ್ಲ ಪೀರಿಯಡಲ್ಲಿದ್ದ ರಾಜರು ಮನೆತನದ ದೇವಸ್ಥಾನಗಳನ್ನೆಲ್ಲ ಇಲ್ಲಿ ಕಟ್ಟಿಸಿದ್ದಾರೆ. ತುಂಬ ಟೆಂಪಲ್ಗಳಿದೆ, ನೀವು ನೋಡ್ಬೋದು. ಇಲ್ಲೂ ಕೂಡ ತೇರೆಲ್ಲ ನಡೆಯುತ್ತೆ, ತುಂಬ ಚೆನ್ನಾಗಿ ಅದ್ದೂರಿಯಾಗೆ ನಡೆಸ್ತಾರೆ ಎಲ್ಲ. ಗೈಸ್ ಇದು ಗಾಳಿ ಮಂಟಪ ಅಂತ ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲಿ ನೋಡಿ ಗೈಸ್ ತುಪ್ಪದ ಕೊಳ ಅಂತಿದೆ ಅಲ್ಲಿ ಮೇಲೆ, ಅಲ್ಲಿಂದ ಜನ ಹೆಂಗೆ ಹತ್ತಿ ಇಳಿತಾ ಇದ್ದಾರೆ. ಬನ್ನಿ ಫಸ್ಟ್ ಇಲ್ಲಿ ಹೋಗಿ ಬರೋಣ. ಗೈಸ್ ಇದು ಮುರುಘಾ ರಾಜೇಂದ್ರ ಮಠ. ಮುರುಘಾ ರಾಜೇಂದ್ರ ಮಠ ಅಂತ ಇದು. ಅದು ನೋಡಿ ಹಸು ಥರ ಕಾಣಿಸ್ತಾ ಇಲ್ವಾ? ಗೈಸ್ ಇವಾಗ ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನದಿಂದ ಹೊರಗೆ ಬಂದಿದ್ದೀವಿ. ಇಲ್ಲಿಂದ ನಾವು ಇವಾಗ ಮನೆಗೆ ಹೋಗೋದಂತ ಪ್ಲ್ಯಾನ್ ಆಗಿದೆ. ಟೈಮ್ ಆಗಿದೆ ಈಗ, ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಇನ್ನು ತುಂಬ ನೋಡೋದಿದೆ, ಟೆಂಪಲ್ಸ್ ಇದೆ, ಮತ್ತು ಗರಡಿ ಮನೆ ಇದೆ, ಜೈಲಿದೆ. ಇದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಪಕ್ಕಾ ತೋರಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇದೇ ಥರ ಬೇರೆ ಬೇರೆ ವೀಡಿಯೋಸ್ ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.